ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಈ ಈರುಳ್ಳಿ ಮೆಡಿಸಿನಲ್ ಈರುಳ್ಳಿ ಔಷಧಿಯುಕ್ತ ಈರುಳ್ಳಿಯನ್ನು ಬಳಸುವುದರಿಂದ ನಮಗೆ ನಾನಾ ರೀತಿಯ ಲಾಭಗಳು ಇದೆ ಸ್ನೇಹಿತರೆ. ನೋಡಿ, ಇದರಲ್ಲಿ ಈ ಒಂದು ರಸವನ್ನು ತಲೆಗೆ ಆಗಾಗ ಹಚ್ಕೊತಾ ಬಂದರೆ ಕೂದಲು ಸಂರಕ್ಷಣೆ ಮಾಡ್ತದೆ. ಗರ್ಭಿಣಿ ಸ್ತ್ರೀಯರು ಇದನ್ನು ಸೇವನೆ ಮಾಡ್ತಾ ಬಂದರೆ ಬಹಳ ಒಳ್ಳೆಯದು. ಇದರಲ್ಲಿ ಬಯೋಟಿಕ್ ಇದೆ, ಮ್ಯಾಂಗ್ನೀಸ್ ಇದೆ, ಕಾಪರ್ ಇದೆ, ಸಲ್ಫರ್ ಇದೆ, ಫಾಸ್ಫರಸ್ ಇದೆ, ಮತ್ತು ಪೊಟ್ಯಾಷ್ ಇದೆ, ವಿಟಮಿನ್ B6 ಇದೆ. ಇದರಲ್ಲಿ ಬಹಳ ಅಡಕವಾಗಿದೆ. ಮತ್ತು ಈ ಗಂಡಸರಿಗೆ ವೀರ್ಯವನ್ನು ಉತ್ಪತ್ತಿ ಆಗಲು ಒಂದು ಸಹಕಾರ ಆಗುತ್ತೆ. ಮತ್ತು ಹೆಣ್ಮಕ್ಕಳು ಈ ಗರ್ಭಿಣಿ ಸ್ತ್ರೀಯರಿಂದ ಸೇವನೆ ಮಾಡೋದ್ರಿಂದ ನಾನಾ ರೀತಿಯ ಉಪಯೋಗಗಳು ಜಾಸ್ತಿ ಇದೆ. ಮತ್ತು ಈ ಜೇನುತುಪ್ಪ, ಒಳ್ಳೆಯ ಜೇನುತುಪ್ಪ ಮತ್ತು ಈರುಳ್ಳಿ ರಸ ಸಮಾನವಾಗಿ ಒಂದು ಎಲೆ ಮೇಲೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಆ ಒಂದು ರಸವನ್ನು, ಯಾವ ರಸ? ಈರುಳ್ಳಿ ರಸ ಮತ್ತು ಜೇನುತುಪ್ಪ ಹಾಕಿರ್ತಕ್ಕಂಥದ್ದನ್ನು ಕಣ್ಣಿಗೆ ಕಾಟಿಕೆ ಥರ ಹಾಕ್ಕೊತ ಬಂದರೆ ಏನೇ ಪೊರೆಗಳಿದ್ದರೂ, ಕಣ್ಣಿನ ಪೊರೆ ಇದ್ದರೂ ಸಹ ಅದನ್ನು ತೆಗೆಯುವ ಶಕ್ತಿ ಇದಕ್ಕಿದೆ. ಮತ್ತು ಈ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಜೇನುತುಪ್ಪ ಮತ್ತು ಈರುಳ್ಳಿ ರಸ ಸೇವನೆ ಮಾಡೋದ್ರಿಂದ ಅನೇಕ ವ್ಯಾಧಿಗಳು ಹೋಗಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ. ಮತ್ತು ಈ BP ಕಡಿಮೆ ಮಾಡ್ತದೆ. ಮತ್ತು ಈ ಬಾಡಿ ವೈಟ್ ಲಾಸನ್ನು ಕಡಿಮೆ ಮಾಡ್ತದೆ. ಇಂತಹ ಅನೇಕ ಕಾಯಿಲೆಗಳನ್ನು, ಅನೇಕ ನಮಗೆ ಒಳ್ಳೆಯದು ಮಾಡುವಂತಹ ಈ ಸಣ್ಣ ಈರುಳ್ಳಿ ನಮಗೆ ಅಷ್ಟು ಉಪಯುಕ್ತಕರವಾಗಿದೆ. ನಾವೇನು ಮಾಡ್ತಾಯಿದ್ದೀವಿ, ಆದಷ್ಟು ಈರುಳ್ಳಿನ ಸಾವಯವ ಕೃಷಿಯಲ್ಲಿ ಬೆಳೆದಿರ್ತಕ್ಕಂತಹ ಅದನ್ನು ಸೇವನೆ ಮಾಡಬೇಕು ನಾವು. ಕಾರಣ, ಈ ರಾಸಾಯನಿಕ ಹಾಕಿರಬಾರ್ದು. ಅದರಿಂದ ನಾನಾ ರೀತಿಯ ತೊಂದರೆಗಳು ಆಗ್ತವೆ. ಇಂತಹ ಸಾಂಬಾರು ಈರುಳ್ಳಿ ನಮ್ಮ ದೇಶದಲ್ಲಿ ಅಷ್ಟು ಸೇವನೆ ಮಾಡಲ್ಲ. ಹೊರ ದೇಶದಲ್ಲಿ ನಮ್ಮ ದೇಶದಲ್ಲಿ ಬೆಳೆದಿರ್ತಕ್ಕಂತಹ ಈರುಳ್ಳಿನ ಅವರು ಅಲ್ಲಿ ಅತಿ ಹೆಚ್ಚಾಗಿ ಸೇವನೆ ಮಾಡ್ತಾರೆ. ಇದು ನ್ಯಾಚುರಲ್ ಕಲರ್ ಬರ್ತದೆ, ಒಂದಲ್ಲ ಎರಡಲ್ಲ ಅನೇಕ ರೀತಿಯ ಒಳ್ಳೆಯದಾಗುತ್ತೆ. ಇದನ್ನು ನಾವು ಸೇವನೆ ಮಾಡಲ್ಲ. ಮತ್ತು ಈ ಈರುಳ್ಳಿಯಲ್ಲಿ ಅಷ್ಟು ಶಕ್ತಿ ಇದೆ. ನಾವು ಈರುಳ್ಳಿಯನ್ನು ಕೆಲವರು ವಾಸನೆ ಹಂಗಿಂಗೆ ಅಂತಾರೆ. ಅದು ವಾಸನೆ ಅಲ್ಲ, ಪಲ್ಯಕ್ಕೂ ಸಾಂಬಾರಿಗೂ ಪ್ರತಿಯೊಂದಕ್ಕೂ ಇದು ಹಾಕಲೇಬೇಕಿಲ್ಲ. ನಮಗೆ ಹಾಗಲ್ಲ. ನಮ್ಮವರು ಸೇವನೆ ಮಾಡೋಕ್ಕೆ ರುಚಿಕರ ಇರಬೇಕಂದ್ರೆ ಈರುಳ್ಳಿ ಹಾಕಲೇಬೇಕಾಗುತ್ತೆ. ಇಂತಹ ಈರುಳ್ಳಿನ ನಾವು ಸೇವನೆ ಮಾಡೋದ್ರಿಂದ ನಮಗೆ ಅನೇಕ ರೀತಿಯ ಲಾಭಗಳಿದೆ. ಈ ಈರುಳ್ಳಿ ರಸದಿಂದ ನಾನಾ ರೀತಿ, ಮತ್ತು ತಲೆಗೆ ಆಗಾಗ ರಸವನ್ನು ಹಚ್ಕೊತ ಬಂದರೆ ಅದು ಒಂಥರ ಕಂಡೀಷ್ನರ್ ಥರ. ಅದನ್ನು ಕೂದಲು ಉದುರಲ್ಲ, ಕೂದಲು ಚೆನ್ನಾಗಿ ಬೆಳೆಸೋಕ್ಕೆ ಮತ್ತು ಆಕಸ್ಮಿಕ ಕೂದಲು ಹೋಗಿದ್ದು ಸಹ ಮತ್ತೆ ತರಿಸುವ ಶಕ್ತಿ ಇದಕ್ಕಿದೆ. ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಎಪಿಸೋಡ್ ಮತ್ತೊಂದು ಈರುಳ್ಳಿ ಬಗ್ಗೆ ತೋರಿಸೋಣ. ನಮಸ್ಕಾರ ಸ್ನೇಹಿತರೆ.